ಇವತ್ತಿನ ಪಾಡ್ಕಾಸ್ಟ್ ಸ್ಲೈಟ್ಲಿ ಡಿಫ್ರೆಂಟ್ ಆಗಿದೆ. ಈ ಪಾಡ್ಕಾಸ್ಟ್ ನಾನು ಯಾಕೆ ಮಾಡ್ಬೇಕಂತ ಅಂದ್ಕೊಂಡೆ ಅಂದರೆ, ನನ್ನ ಅಕ್ಕಪಕ್ಕ ನಾನು ಎಷ್ಟೊಂದು ಜನ ಲವ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ರಿಲೇಷನ್ಶಿಪ್ ಬಗ್ಗೆ ನೆಗೆಟಿವ್ ಆಗಿ ಮಾತಾಡೋದು, ಆ್ಯಂಡ್ ಈವನ್ ಪೀಪಲ್ ಗೆಟಿಂಗ್ ಡಿವೋರ್ಸ್ಡ್ ಇಸ್ ಸೋ ಹೈ ಇನ್ ನಂಬರ್. ಆ್ಯಂಡ್ ನಂಗೇನು ಅನಿಸ್ತು ಅಂದರೆ, ದೆರ್ ಇಸ್ ಆಲ್ರೆಡಿ ಎನಫ್ ನೆಗೆಟಿವಿಟಿ ಇನ್ ದ ವರ್ಲ್ಡ್. ಅಕಸ್ಮಾತ್ ನೀವು ಇವಾಗ ನಿಮ್ಮ ಪಾರ್ಟ್ನರ್ ಜೊತೆ ಜಗಳ ಆಡಿದ್ದೀರಾ ಅಂದರೆ, ನಿಮ್ಮ ಫ್ರೆಂಡ್ಸಿಗೆ ಹೋಗ್ಬಿಟ್ಟು ಹೇಳಿದ್ರೆ ಏ ಮಚ್ಚ ಹಿಂಗಾಯಿತು, ಆರ್ ಯುವರ್ ಗರ್ಲ್ ಫ್ರೆಂಡ್ಗೆ ಹೋಗ್ಬಿಟ್ಟು ಹೇಳಿದ್ರೆ ಏನಾಯಿತು ಗೊತ್ತಾ, ನನ್ನ ಬಾಯ್ ಫ್ರೆಂಡ್ ಹಿಂಗೆ ಮಾಡ್ದ ಅಂತ. ಫಸ್ಟ್ ಥಿಂಗ್ ಅವ್ರು ಹೇಳೋದೇನೆಂದರೆ, ಯಾಕಿದ್ಯಾ ಅವನ ಜೊತೆ, ಯಾಕಿದ್ಯಾ ಅವಳ ಜೊತೆ, ಬಿಟ್ಬಿಡು ಅಂತ. ಆ್ಯಂಡ್ ಐ ವಾಸ್ ಲೈಕ್, ಡೂಡ್, ಲೈಕ್ ಇಟ್ಸ್ ಲವ್, ಡೋಂಟ್ ಗಿವ್ ಅಪ್ ಆನ್ ಇಟ್ ಸೋ ಈಸಿಲಿ. ಸೊ ಇದಕ್ಕೊಂದು ಸ್ಲೈಟ್ಲಿ ಡಿಫ್ರೆಂಟ್ ಆ್ಯಂಡ್ ಪಾಸಿಟಿವ್ ಪರ್ಸ್ಪೆಕ್ಟಿವ್ ತರೋಣ ಅಂತ we're starting off with this podcast. Just imagine this. ನೀವು ಬೆಳಗ್ಗೆ ಎದ್ದು ಹೋಗಿ ಕೆಲಸ ಮಾಡ್ತಾ ಇದ್ದೀರಾ, ಫುಲ್ ಕಷ್ಟಪಡ್ತಾ ಇದ್ದೀರಾ, ಲೈಕ್ ಆಫೀಸ್ ಟೆನ್ಷನ್ ಇರುತ್ತೆ, ವರ್ಕ್ ಟೆನ್ಷನ್ ಇರುತ್ತೆ, ವಿತ್ ಆಲ್ ದೀಸ್ ಟೆನ್ಷನ್ಸ್ ಯು ಜಸ್ಟ್ ವಾಂಟ್ ಕಮ್ ಬ್ಯಾಕ್ ಹೋಮ್. ಆ್ಯಂಡ್ ನೀವು ಮನೆಗೆ ಬಂದು ವಾಟ್ ಇಸ್ ದ ಫಸ್ಟ್ ಥಿಂಗ್ ದಟ್ ಯು ವಾಂಟ್ ಡೂ? ಯು ಜಸ್ಟ್ ವಾಂಟ್ ಟು ಬಿ ವಿತ್ ದಟ್ ಪರ್ಸನ್. ಆ ವ್ಯಕ್ತಿ ಜೊತೆ ನೀವು ಟೈಮ್ ಸ್ಪೆಂಡ್ ಮಾಡಬೇಕು. ಲೈಕ್ ಇದರ್ ಯು ವಾಂಟ್ ಟು ಗೆಟ್ ಆನ್ ಅ ಕಾಲ್ ಆರ್ ಟೆಕ್ಸ್ಟ್ ಮಾಡಿ, ಆ 5 minutes ಕೂಡ ಆ ವ್ಯಕ್ತಿ ಜೊತೆ ನೀವು ಸ್ಪೆಂಡ್ ಮಾಡೋದು ಇಸ್ ಸೋ ಫಿಲ್ಲಿಂಗ್. ಲೈಕ್ ಯು ಫೀಲ್ ಸೋ ಗುಡ್ ಅಬೌಟ್ ಯುವರ್ ಸೆಲ್ಫ್. ಆ್ಯಂಡ್ ನಮ್ಗೆ ಏನೇ ಟೆನ್ಷನ್ ಇರಲಿ, ಸ್ಟ್ರೆಸ್ ಇರಲಿ, ನೋವಿರಲಿ, ಆ ಕ್ಷಣದಲ್ಲಿ ಆ ವ್ಯಕ್ತಿ ಜೊತೆ ಇದ್ದಾಗ ಕಂಪ್ಲೀಟ್ಲಿ ಇಟ್ ಜಸ್ಟ್ ವ್ಯಾನಿಷಸ್ ಆಫ್. ಆ್ಯಂಡ್ ದಿಸ್ ಇಸ್ ವಾಟ್ ಲವ್ ಇಸ್. ಆ್ಯಂಡ್ ಆ ಫೀಲಿಂಗ್ನ ಆ ವ್ಯಕ್ತಿ ಬಿಟ್ಟರೆ ಪ್ರಾಬಬ್ಲಿ ನೋಬಡಿ ಎಲ್ಸ್ ಕ್ಯಾನ್ ಮೇಕ್ ಯು ಫೀಲ್ ದ್ಯಾಟ್ ವೇ. ಆ್ಯಂಡ್ ನೀವು ಈ ಫೀಲಿಂಗ್ನ ಯು ವಾಂಟ್ ಟು ಜಸ್ಟ್ ಕ್ಯಾರಿ ಇಟ್ ಫಾರ್ ಎವರ್. ಹೀಗೆ ಯಾವಾಗಲೂ ಫಾರ್ ಎವರ್ ಇರುತ್ತೆ ಅಂತ ಯು ಹೋಪ್ ಆ್ಯಂಡ್ ಯು ವಾಂಟ್ ಇಟ್. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಫೀಲಿಂಗ್, ಸಚ್ ಅ ಪಾಸಿಟಿವ್ ಫೀಲಿಂಗ್. ಲೈಕ್ ಜಸ್ಟ್ ಥಿಂಕ್ ಅಬೌಟ್ ಇಟ್, ನಿಮ್ಮ ಇನಿಷಿಯಲ್ ಫೇಸಸ್ ಆಫ್ ರಿಲೇಷನ್ಶಿಪ್ಪಲ್ಲಿ ಕೂಡ. ಸೊ ದ ಥಿಂಗ್ ಇಸ್, ದ ಟ್ರೂತ್ ಇಸ್, ಇಟ್ ಡಸಂಟ್ ಸ್ಟೇ ಲೈಕ್ ದಿಸ್ ಫಾರ್ ಎವರ್. ಈ ಥರನೇ ಯಾವಾಗಲೂ ನಮ್ಮ ರಿಲೇಷನ್ಶಿಪ್ ಇರುತ್ತೆ ಅಂತ ನೀವು ಅಂದ್ಕೊಳ್ಳೋದ್ರಲ್ಲೇ ದಟ್ ಈಸ್ ದ ಫಸ್ಟ್ ಮಿಸ್ಟೇಕ್ ದಟ್ ಯು ಜನರಲಿ ಡೂ. ಸ್ಟಾರ್ಟಿಂಗ್ ಆಫ್ ದ ರಿಲೇಷನ್ಶಿಪ್ಪಲ್ಲಿ ಹೇಗಿರುತ್ತೆ ಅಂದರೆ ಫುಲ್ ಬಟರ್ಫ್ಲೈಸ್. ಓಕೆ, ಲೈಕ್ ಅವ್ರ ವಾಯ್ಸ್ ಕೇಳ್ಸೋಕ್ಕೆ ಬರೋ ಎಕ್ಸೈಟ್ಮೆಂಟ್, ಅದಾಗೋ ಖುಷಿ, ಆ್ಯಂಡ್ ಅವ್ರ ಜೊತೆ ಐ ಕಾಂಟ್ಯಾಕ್ಟ್ ಕೂಡ ಮಾಡೋಕ್ಕಾಗಲ್ಲ. ಲೈಕ್ ಯು ಫೀಲ್ ಸೋ ಶೈ. ಆ್ಯಂಡ್ ದೆನ್ ಬೈ ಚಾನ್ಸ್ ಇಫ್ ಯುರ್ ವಾಕಿಂಗ್ ನಡೀತಾ ಬೈ ಚಾನ್ಸ್ ಲೈಕ್ ಸ್ಲೈಟ್ಲಿ ನಿಮ್ಮ ಕೈ ಟಚ್ ಆದರೆ ದ ಶಿವರ್ ದಟ್ ಯು ಗೆಟ್ ಇನ್ ಯುವರ್ ಬಾಡಿ, ದ ಹ್ಯಾಪಿನೆಸ್, ಇಟ್ಸ್ ಲೈಕ್ ಫುಲ್ ಲೈಕ್ ಯು ನೋ, ಇಟ್ಸ್ ಲೈಕ್ ಎಕ್ಸ್ಟಸಿ, ಲೈಕ್ ಯು ಡೂಯಿಂಗ್ ಅ ಡ್ರಗ್. ಆ್ಯಂಡ್ ಆ ಲೆವೆಲ್ಗೆ ಖುಷಿ ಆಗುತ್ತೆ. ಮತ್ತು ಡೈಲಿ ರಾತ್ರಿ ಮಾತಾಡೋದು, ನಿದ್ದೆ ಬಿಟ್ಟು, ಊಟ ಬಿಟ್ಟು, ಕೆಲಸ ಬಿಟ್ಟು, ಎಲ್ಲ ಬಿಟ್ಟು ಈ ವ್ಯಕ್ತಿನೇ ನನ್ನ ಜೀವನ ಅಂತ ಅವ್ರ ಜೊತೆ ಮಾತಾಡ್ಕೊಂಡಿರ್ತೀರ ರಾತ್ರಿ 2 ಗಂಟೆವರೆಗೂ 3 ಗಂಟೆವರೆಗೂ. ಎಲ್ಲಿ ಹೋದ್ರು ಬರೀ ಅವ್ರ ಬಗ್ಗೆನೇ ಯೋಚನೆ ಮಾಡೋದು, ಡೈಲಿ ಅವ್ರ ಮುಖ ನೋಡಬೇಕು, ಡೈಲಿ ಅವ್ರ ವಾಯ್ಸ್ ಕೇಳಿಸ್ಬೇಕು. ಆ ಫೀಲಿಂಗ್ ಬರ್ತಾ 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 ಲೈಕ್ ಪ್ರಾಬ್ಲಿ 3 or 4 months into the relationship, it changes. And it changes like this. ಏನಾಗುತ್ತೆ ಅಂದರೆ, ದ ರಿಯಾಲಿಟಿ ಆಫ್ ಲೈಫ್ ಹಿಟ್ಸ್ ಯು. ಆಯಿತಾ? ಯು ಸ್ಟಾರ್ಟ್ ರಿಯಲೈಸಿಂಗ್, ಓಕೆ, ಈ ವ್ಯಕ್ತಿ ನನ್ನ ಲೈಫಲ್ಲಿ ಇದ್ದಾರೆ, ಓಕೆ, ಬಟ್ ಹೊಟ್ಟೆಪಾಡು ಇದೆ, ಊಟ ಮಾಡಬೇಕು, ಕೆಲಸ ಮಾಡಬೇಕು, ಅಮ್ಮಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಅಪ್ಪಗೆ ಹೆಲ್ತ್ ಚೆಕಪ್ ಮಾಡಬೇಕು, ಫ್ರೆಂಡ್ಸ್ಗೂ ಟೈಮ್ ಕೊಡಬೇಕು, ಎಲ್ಲರನ್ನೂ ಬಿಟ್ಬಿಟ್ಟು ಬರೀ ಇದು ಒಂದೇ ವ್ಯಕ್ತಿ ನನ್ನ ಲೈಫ್ ಇದ್ದಾರೆ ಅಂತ ನಿಮ್ಮ ಲೈಫಲ್ಲಿ ಇರೋದು ಎಲ್ಲ ಬೇರೆ ಆ್ಯಕ್ಟಿವಿಟೀಸ್ ಬಿಟ್ಬಿಟ್ಟು ಈ ವ್ಯಕ್ತಿ ಜೊತೆ ಇರೋಕ್ಕಾಗಲ್ಲ. ಆ್ಯಂಡ್ ದಟ್ ಇಸ್ ವೆನ್ ಆಲ್ ದ ಪ್ರಾಬ್ಲಮ್ಸ್ ಆಲ್ಸೋ ಸ್ಟಾರ್ಟ್. ಒಂದು ರಿಲೇಷನ್ಶಿಪ್ ಸ್ಟಾರ್ಟಿಂಗಲ್ಲಿ ಏನಾಗುತ್ತೆ ಅಂದರೆ, ಯು ಟ್ರೈ ಟು ಶೋ ದ ಬೆಸ್ಟ್ ವರ್ಜನ್ ಆಫ್ ಯುವರ್ ಸೆಲ್ಫ್. ನಿಮ್ಗೆ ಈ ವ್ಯಕ್ತಿ ಇಷ್ಟ ಅಂದರೆ ಈ ವ್ಯಕ್ತಿನೂ ನನಗೆ ಇಷ್ಟಪಡಬೇಕು ಅಂತ ಯು ಜಸ್ಟ್ ಶೋ ದ ಬೆಸ್ಟ್ ವರ್ಜನ್ ಆಫ್ ಯುವರ್ ಸೆಲ್ಫ್. ಅಂದರೆ ಕೋಪ ಬಂದರೂ ಕೋಪ ತೋರಿಸ್ಕೊಳ್ಳಲ್ಲ, ಪರವಾಗಿಲ್ಲ, ಇಟ್ಸ್ ಓಕೆ, ಒಂದ್ಸತಿ ಆಗತ್ತೆ. ಸ್ಟಾರ್ಟಿಂಗಲ್ಲಿ ಜಗಳ ಆಡಿದ್ರೆ ಇಬ್ಬರು ಸಾರಿ ಕೇಳ್ತಾರೆ, ಇಲ್ಲ ನನ್ನ ತಪ್ಪು, ನನ್ನ ತಪ್ಪು. 3 ತಿಂಗಳು ಆದ ತಕ್ಷಣ ಇಲ್ಲ ನಿನ್ನ ತಪ್ಪು ಸಾರಿ ಕೇಳಲ್ವಾ ಅಂತ. ಆ್ಯಂಡ್ ಸೈಕಲಾಜಿಕಲಿ ಸ್ಪೀಕಿಂಗ್ ಕೂಡ ಒಬ್ಬ ವ್ಯಕ್ತಿದು ಆ್ಯಕ್ಚುಲ್ ಇಂಟೆನ್ಷನ್ಸ್ ಆರ್ ಆ್ಯಕ್ಚುಲ್ ಪರ್ಸ್ನಾಲಿಟಿ ಆಚೆ ಬರೋದು ಇಸ್ ಓನ್ಲಿ ಆಫ್ಟರ್ 3 months. ಓಕೆ, ಸೊ 3 months ಇಂಟು ದ ರಿಲೇಷನ್ಶಿಪ್ ಜಗಳಗಳು ಶುರು ಆಗುತ್ತೆ, ಕೋಪ ಬರುತ್ತೆ. ಆ ವ್ಯಕ್ತಿ ಆ್ಯಕ್ಚುಲಿ ಕೋಪ ಬಂದಾಗ ಹೇಗೆ ರಿಯಾಕ್ಟ್ ಮಾಡ್ತಾನೆ, ಆ್ಯಕ್ಚುಲಿ ಬೇಜಾರಿದ್ದಾಗ ಹೇಗೆ ರಿಯಾಕ್ಟ್ ಮಾಡ್ತಾರೆ,
ಆರ್ ಸಿಚುವೇಶನ್ಸ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅದೆಲ್ಲ 3 months into the relationship you get to know. ಬಟ್ ಈ ಸ್ಟೇಜಲ್ಲಿ ಏನಾಗುತ್ತೆ ಅಂದರೆ ಜಗಳ ಯಾಕಾಗುತ್ತೆ ಅಂದರೆ ಯುವರ್ ಲೈಕ್ ಯುರ್ ನಾಟ್ ದ ಸೇಮ್, ಯು ಚೇಂಜ್. ಸ್ಟಾರ್ಟಿಂಗಲ್ಲಿ ಹಿಂಗಿದ್ದೆ ಇವಾಗ ಹಿಂಗಿದೆಯಾ ಅಂತ ಇಸ್ ವೆನ್ ದ ಫೈಟ್ ಸ್ಟಾರ್ಟ್ಸ್. ಬಟ್ ದ ಥಿಂಗ್ ಇಸ್ ಇಟ್ಸ್ ಬೌಂಡ್ ಟು ಹ್ಯಾಪನ್. ನೀವು ಒಂದು ಪರ್ಸನ್ ಜೊತೆ ಇವ್ರ ಎಂಟೈರ್ ಲೈಫ್ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂದರೆ ಯು ಥಿಂಕ್ ಡೈಲಿ ರಾತ್ರಿ 2 ಗಂಟೆ 3 ಗಂಟೆವರೆಗೂ ನಿದ್ದೆ ಮಾಡ್ದಂಗೆ ಮಾತಾಡ್ಕೊಂಡಿರೋಕ್ಕಾಗತ್ತಾ? ಓಕೆ ಫೈನ್, ಲೆಟ್ಸ್ ಅಸ್ಯೂಮ್ ದಟ್ ಯು ವಾಂಟ್ ಡೂ ದ್ಯಾಟ್. ಎಷ್ಟಂತ ಮಾತಾಡ್ತೀರಾ, ಏನಂತ ಮಾತಾಡ್ತೀರಾ, ರೈಟ್? ಅದು ಒಂದು ಲೆವೆಲ್ ಆಫ್ ಕಂಫರ್ಟ್ ಡೆವಲಪ್ ಆಗೋದು ತುಂಬಾ ಇಂಪಾರ್ಟೆಂಟ್. ಯಾಕಂದರೆ ಕಮ್ಮಿಂಗ್ ಡೌನ್ ಲೈಕ್ ಇಯರ್ಸ್ ಟುಗೆದರ್, ಇವಾಗ 3 ತಿಂಗಳಾಯಿತು, 1 ವರ್ಷ ಆಯಿತು, 2 ವರ್ಷ ಆಯಿತು, 3 ವರ್ಷ ಆಯಿತು. ಆಫ್ಟರ್ ಅ ಸರ್ಟನ್ ಪಾಯಿಂಟ್ ವೆನ್ ಯು ಡಿಸೈಡ್ ಟು ಮ್ಯಾರಿ ಅ ಪರ್ಸನ್, ಆ ವ್ಯಕ್ತಿ ಜೊತೆ ಮದುವೆ ಆಗಬೇಕು ಅಂತ ಡಿಸೈಡ್ ಮಾಡ್ತೀರಾ ಅಲ್ವಾ, ಅಷ್ಟೊತ್ತಿಗೆ ಲವ್ಕ್ಕಿಂತ ಜಾಸ್ತಿ ಕಂಪ್ಯಾನಿಯನ್ಶಿಪ್ ಆಗಿರುತ್ತೆ. ದಟ್ ಇಸ್ ವೈ ಕಂಫರ್ಟ್ ಇಸ್ ಇಂಪಾರ್ಟೆಂಟ್. ಲೈಕ್ ಆನ್ ಮೈ ವರ್ಸ್ಟ್ ಡೇಸ್ ನಾನು ಎಷ್ಟು ಕೋಪ ಬಂದಾಗ, ಇರಿಟೇಟ್ ಆದಾಗ, ಐ ವಾಂಟ್ ದಟ್ ಪರ್ಸನ್ ಟು ಬಿ ಏಬಲ್ ಟು ಹ್ಯಾಂಡಲ್ ಮೀ. ಆ್ಯಂಡ್ ನನ್ನ ಆ್ಯಕ್ಚುಲ್ ಎಮೋಷನ್ಸ್ ತೋರಿಸ್ಕೋಬೇಕಂದ್ರೂ ಆ ಲೆವೆಲ್ ಆಫ್ ಕಂಫರ್ಟ್ ಇದ್ರೇ ತೋರಿಸ್ಕೊಳಕ್ಕಾಗತ್ತೆ. ಇಲ್ಲಾಂದರೆ ನಾನು ಮನೆಗೆ ಹೋಗ್ಬಿಟ್ಟು ಐ ಜಸ್ಟ್ ಗೋ ಟು ಮೈ ರೂಮ್ ಆ್ಯಂಡ್ ಕ್ರೈ ಆ್ಯಂಡ್ ನಾಟ್ ಶೇರ್ ಎನಿಥಿಂಗ್ ವಿತ್ ಎನಿಬಡಿ. ಆ ಥರ ಇದ್ದರೆ ವೈ ಶುಡ್ ಐ ಇವನ್ ಮ್ಯಾರಿ ದಿಸ್ ಪರ್ಸನ್, ರೈಟ್? ಸೊ ಯು ನೀಡ್ ದಟ್ ಲೆವೆಲ್ ಆಫ್ ಕಂಫರ್ಟ್. ಆ್ಯಂಡ್ ಫಾರ್ ದ್ಯಾಟ್ ಟು ಹ್ಯಾಪನ್ ಯು ಶುಡ್ ಲೆಟ್ ದಟ್ ಪರ್ಸನ್ ಬಿ ಹಿಮ್ಸೆಲ್ಫ್ ಆರ್ ಹರ್ ಸೆಲ್ಫ್. ನೀವು ನಾನು ಹೇಳ್ದಂಗೆ ಇರು, ನಾನು ಹೇಳ್ದಾಗೆ ಊಟ ಮಾಡು, ನಾನು ಹೇಳ್ದಾಗೆ ಕೂತ್ಕೊಂತ ಕಂಟ್ರೋಲ್ ಮಾಡೋದು ಟ್ರೈ ಮಾಡಿದ್ರೆ ದಟ್ ಪರ್ಸನ್ ಆಲ್ಸೋ ಜಸ್ಟ್ ಕಂಪ್ಲೀಟ್ಲಿ ಲೂಸಸ್ ಹಿಮ್ಸೆಲ್ಫ್. he or she is not the same person that you fell in love with, right? And coming about marriage, ಇದು ತುಂಬಾನೇ ಡೈವರ್ಸ್ ಆಗಿದೆ ಈ ಟಾಪಿಕ್. ಒಂದು ಏನಂದರೆ ಲವ್ ಮಾಡಿ ಮದುವೆ ಮಾಡ್ಕೊಳ್ತೀವಿ ಅಂತ ಡಿಸೈಡ್ ಮಾಡ್ತೀರಾ ಒಂದು ಕಡೆ, ಬಟ್ ಮನೇಲಿ ಒಪ್ಪಲ್ಲ. ಅದರಲ್ಲಿ ಕೂಡ ಹೇಗೆ ಅಂದರೆ ಒಬ್ಬರು ಹೇಗಿರ್ತಾರೆ, ಕೆಲವೊಬ್ರು ಹೇಗಿರ್ತಾರೆ ಅಂದರೆ ಪರವಾಗಿಲ್ಲ ಒಪ್ಸಿ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ, ಕೆಲವೊಬ್ರು ಇಲ್ಲ ಏನೇ ಆಗಲಿ ನಾವು ಮದುವೆ ಆಗ್ತೀವಿ ಅಂತ ಅಂದ್ಕೊಳ್ತಾರೆ, ಓಕೆನಾ? ಇನ್ನು ಕೆಲವೊಬ್ರು ಏನಂದರೆ ಮನೇಲಿ ಒಪ್ಕೊಳ್ಳಲ್ಲ ಅಂತ ದೇ ಜಸ್ಟ್ ವಾಕ್ ಔಟ್ ಆಫ್ ಯುವರ್ ಲೈಫ್, ಓಕೆನಾ? ಅರ್ಥ ಆಗುತ್ತೆ. ಬಿಕಾಸ್ ನೀವು ಒಂದು ರಿಲೇಷನ್ಶಿಪ್ಪಲ್ಲಿ ಇದ್ದಾಗ ಅದೊಂದು ಕನ್ಸನ್ನ ಕಟ್ಕೊಂಡು ಬರ್ತೀರಾ, ನಮ್ಮ ಮನೆ ಹೆಂಗಿರುತ್ತೆ, ನಮ್ಗೆ ಈ ಥರ ಎಷ್ಟು ಮಕ್ಳಿರ್ತಾರೆ, ಲೈಕ್ ವಿಲ್ ಹ್ಯಾವ್ ಅ ಡಾಗ್, ನೀನು ಡೈಲಿ ಕೆಲಸದಿಂದ ಬಾ, ನಾನು ಅಡುಗೆ ಮಾಡ್ತೀನಿ, ನೀನು ಅಡುಗೆ ಮಾಡು, ಯು ಜಸ್ಟ್ ಬಿಲ್ಡ್ ದಿಸ್ very beautiful picture with this person. And the moment that person says no, like it's not going to happen, nan maneyalli opkolalla andaga everything just comes crashing down, because you start questioning ಆ ವ್ಯಕ್ತಿ ನಿಮ್ಗೋಸ್ಕರ ಲೈಫಲ್ಲಿ ಮಾಡಿರೋದು ಎಲ್ಲನೂ ನೀವು ಕ್ವಶನ್ ಮಾಡೋಕ್ಕೆ ಶುರು ಮಾಡ್ತೀರಾ. ನಿಜವಾಗ್ಲೂ ಇವಳು ನನ್ನ ಲವ್ ಮಾಡ್ತಾ ಇಲ್ಲ, ನಿಜವಾಗ್ಲೂ ಇವಳು ನನ್ನ ಲವ್ ಮಾಡ್ತಾ ಇದ್ದಾನ, ಲವ್ ಮಾಡ್ತಾ ಇದ್ರೆ ನನ್ಕಿಂತ ಜಾಸ್ತಿ ಬೇರೆಯವ್ರು ಆಗ್ಬಿಟ್ರ, ಲೈಕ್ ಇಸ್ ದ ಫ್ಯಾಮಿಲಿ ಮೋರ್ ಇಂಪಾರ್ಟೆಂಟ್? ಬಟ್ ಆಲ್ ಐ ಹ್ಯಾವ್ ಟು ಸೇ ಇಸ್ ಜಸ್ಟ್ ಒನ್ ಥಿಂಗ್, ಲೆಟ್ ಇಟ್ ಗೋ, ಇಟ್ಸ್ ಓಕೆ, ಲೆಟ್ ಇಟ್ ಗೋ. ಸಿ, ನಾನು ಇಲ್ಲಿ ಕೂತ್ಕೊಂಡು ಲೆಟ್ ಇಟ್ ಗೋ ಅಂತ ಹೇಳೋದು ತುಂಬ ಸುಲಭ ಆಯ್ತಾ. ಇಫ್ ಯು ಆರ್ ಲಿವಿಂಗ್ ಥ್ರೂ ಇಟ್, ಆ ಸಿಚುವೇಶನ್ನ ನೀವು ಫೇಸ್ ಮಾಡ್ಕೊಂಡಿದ್ದೀರಾ ಅಂದರೆ ನಿಮಗೆ ಗೊತ್ತು ಎಷ್ಟು ಕಷ್ಟಪಡ್ತಾ ಇದ್ದೀರಾ ಅಂತ. ಬಟ್ ದ ರೀಸನ್ ವೈ ಐ ಆಮ್ ಟೆಲ್ಲಿಂಗ್ ಯು ಟು ಲೆಟ್ ಇಟ್ ಗೋ ಇಸ್, ಆ ವ್ಯಕ್ತಿಗೆ ನೀವು ಇಂಪಾರ್ಟೆಂಟ್ ಇದ್ದಿದ್ರೆ he or she would have fought for you, but that is not happening. So there is no point ನೀವು ಜಗಳ ಆಡಿ ಅವ್ರಿಗೆ ಕನ್ವಿನ್ಸ್ ಮಾಡಿ, ಇಲ್ಲ ನಿನ್ನ ಮನೇಲಿ ಕನ್ವಿನ್ಸ್ ಮಾಡು ನನ್ನನ್ನೇ ಮದುವೆ ಆಗು ಅಂತ ಹೇಳಿ ನೀವು ನಿಮ್ಮ ಸೆಲ್ಫ್ ರೆಸ್ಪೆಕ್ಟ್ನ ಎಲ್ಲ ತೊಗೊಂಡು ಸೈಡಲ್ಲಿ ಇಟ್ಬಿಟ್ಟು ಅವ್ರನ್ನ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ ಅಲ್ಲ, ಅಕಸ್ಮಾತ್ ಅವ್ರು ಕನ್ವಿನ್ಸ್ ಆದರೆ ಕೂಡ ಅವ್ರು ಈ ಸ್ಟೇಜಲ್ಲೇ ನಿಮ್ಮನ್ನ ಚೂಸ್ ಮಾಡಿಲ್ಲ ಅಂದರೆ ಫರ್ದರ್ ನೀವು ಮದುವೆ ಆಗಿ ಮುಂದೆ ಹೋಗ್ತಾ ಹೋಗ್ತಾ ಡೂ ಯು ಥಿಂಕ್ ದೇ ವಿಲ್ ಪಿಕ್ ಯು? ಸಪೋಸ್ ನೀವು ಅವ್ರ ಪೇರೆಂಟ್ಸ್ ಜೊತೆ ಇದ್ದೀರಾ, ಒಂದು ಹುಡುಗಿ ಆಗಿದ್ರೆ ಆ್ಯಂಡ್ ಶೀಸ್ ಕನ್ವಿನ್ಸ್ ದ ಬಾಯ್ ಟು ಗೆಟ್ ಮ್ಯಾರಿಡ್ ಆ್ಯಂಡ್ ಶಿ ಇಸ್ ಲಿವಿಂಗ್ ವಿತ್ ದ ಬಾಯ್ ಆ್ಯಂಡ್ ಹಿಸ್ ಪೇರೆಂಟ್ಸ್, ಅಂದರೆ ಇನ್ಲಾಸ್ ಜೊತೆ ಇದ್ದಾರೆ ಅಂತ ಅನ್ಕೊಳ್ಳಿ. ಅವ್ರು ಈ ಸ್ಟೇಜಲ್ಲೇ ಹುಡುಗಿನ ಪಿಕ್ ಮಾಡಿಲ್ಲ ಅಲ್ಲ, ಶಿ ಇಸ್ ಕನ್ವಿನ್ಸ್ ದ ಬಾಯ್ ಟು ಮ್ಯಾರಿ ಹಿಮ್ ಆ್ಯಂಡ್ ಶಿ ಇಸ್ ಗೋಯಿಂಗ್ ಆ್ಯಂಡ್ ಲಿವಿಂಗ್ ವಿತ್ ಹಿಮ್. ಡೂ ಯು ಥಿಂಕ್ ಇಫ್ ಸಮಥಿಂಗ್ ಹ್ಯಾಪನ್ಸ್, ಮನೇಲಿ ಏನೋ ಒಂದು ಆದರೆ ಆ ಹುಡುಗಿಗೆ ಸ್ಟ್ಯಾಂಡ್ ತೊಗೊಳ್ತಾರಾ, ನಿಮಗೆ ಸ್ಟ್ಯಾಂಡ್ ತೊಗೊಳ್ತಾರಾ? ಇಟ್ಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಏನಂದರೆ, ತುಂಬ ಜನ ಹೆಣ್ಮಕ್ಳು ಸರಿ ಇಲ್ಲ,
ಮದ್ವೆ ಆದ್ಮೇಲೆ ಹುಡುಗನ ಅಮ್ಮ ಅಪ್ಪಯಿಂದ ಸಪ್ರೇಟ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಹಂಗೆ ಅಂತ ಎಲ್ಲ ಹೇಳ್ತಾರೆ. ಅರ್ಥ ಆಗತ್ತೆ. ಆಸ್ ಅ ಬಾಯ್ ಯು ಆರ್ ಅಟ್ಯಾಚ್ಡ್ ಟು ಯುವರ್ ಪೇರೆಂಟ್ಸ್, ಬಟ್ ಆಸ್ ಅ ಗರ್ಲ್ ಐ ಆಮ್ ಆಲ್ಸೋ ಲೀವಿಂಗ್ ಮೈ ಫ್ಯಾಮಿಲಿ ಆ್ಯಂಡ್ ಕಮಿಂಗ್ ಟು ಯುವರ್ ಹೌಸ್. ನಾನು ನನ್ನ ಮನೆ ಬಿಟ್ಟು, ನನ್ನ ತಂದೆ ತಾಯಿ, ನನ್ನ ಕಂಫರ್ಟ್ ಲೆವೆಲ್ ಬಿಟ್ಟು ನಿಮ್ಮ ಮನೆಗೆ ಬರ್ತಾ ಇದ್ದೀನಿ ಅಂದರೆ one basic sense of respect, care also is what I would want in life, alva. I think that is when the point comes where the girl is like, no, like I want to get separated. This is a very vast, deep topic. So let's not get into that. But the point that I'm trying to make is, in every relationship, there are different phases of life, ಆಯ್ತಾ. ನಿಮ್ಗೆ ಯಾವಾಗಾದ್ರೂ ಐ ವಾಂಟ್ ಟು ಗಿವ್ ಅಪ್ ಆನ್ ದಿಸ್ ಅಂತ ಅನ್ಸಿದ್ರೆ, ವೇ ಯೋರ್ ಆಪ್ಷನ್ಸ್ ಅಂಡ್ ಸಿ ಇಸ್ ಇಟ್ ವರ್ತ್ ಗಿವಿಂಗ್ ಅಪ್. ಇವಾಗ ಎಲ್ಲ ಹೇಗಾಗೋಗ್ಬಿಟ್ಟಿದೆ ಅಂದರೆ, ಲಿವಿಂಗ್ ಇಸ್ ಸ್ಟಿಲ್ ಓಕೆ, ಬೀಯಿಂಗ್ ಇನ್ ಅ ಕ್ಯಾಶುಯಲ್ ರಿಲೇಶನ್ಶಿಪ್, ನಥಿಂಗ್ ಸೀರಿಯಸ್. ಎವ್ರಿಬಡಿ ಬರೀ ಫ್ಲಿಂಗ್ಸ್ ಮಾಡಿಕೊಂಡು ಒಂದಾದ್ಮೇಲೆ ಒಂದು, ಇವಳಿಲ್ಲ ಅಂದರೆ ಇನ್ನೊಬ್ಳು, ಇವನಿಲ್ಲ ಅಂದರೆ ಇನ್ನೊಬ್ಳು. ವೇರ್ ಇಸ್ ದಟ್ ಲವ್? ವೇರ್ ಇಸ್ ದಟ್ authenticity? Where is that beautiful feeling of home? Like, this person is my home ಅನ್ಸ್ಬೇಕು. ನೀವು ಇವಾಗ ಆಚೆ ಎಲ್ಲಾದ್ರೂ ಹೋಗಿ ಸುತ್ತಾಡಕ್ಕೆ ಹೋಗ್ಬಿಟ್ಟು ಮತ್ತೆ ಮನೆಗೆ ವಾಪಸ್ ಬರ್ತೀರಾ ಅಲ್ಲ, ಅವ್ರ ಆಚೆ 3-4 ದಿನ ಇದ್ರೂ ಅಬ್ಬಾ ಮನೆಗೆ ಹೋದ್ರೆ ಸಾಕು ಅಂತ ಅನ್ಸುತ್ತೆ ಅಲ್ಲ. ವೇರ್ ಇಸ್ ದಟ್ ಪರ್ಸನ್? ದಟ್ ಪರ್ಸನ್ ಇಸ್ ಸಪೋಸ್ ಟು ಗಿವ್ ಯು ದಟ್ ಫೀಲಿಂಗ್. ಆ್ಯಂಡ್ ನೀವು ಈ ಥರ ಒನ್ ಆಫ್ಟರ್ ಅನದರ್, ಒಂದು ಹುಡುಗಿ ಆಫ್ಟರ್ ಅನದರ್, ಒಂದು ಹುಡುಗ ಆಫ್ಟರ್ ಅನದರ್ ಹಿಂಗೆ ಮಾಡ್ಕೊಂಡು ಹೋದ್ರೆ, where will you find it? You are missing out on the most beautiful feeling on this earth. And ಇನ್ನೊಂದೇನಂದ್ರೆ, ನಾವು ಹುಡುಗಿಯರಿಗೆ ಅಭ್ಯಾಸ ಏನು ಗೊತ್ತಾ, ಒಬ್ಬ ಹುಡುಗ ಈ ಥರ ಇಫ್ ಯು ನೋ ದಟ್ ಹೀ ಈಸ್ ಅ ಪ್ಲೇ ಬಾಯ್, ಆ ಥರ ಏನಾದರೂ ಗೊತ್ತಿದ್ರೆ, ನಮಗೇನೋ ಒಂದು ಒಳಗಡೆ ವಿ ಫೀಲ್ ಲೈಕ್, ನೋ, ಐ ವಿಲ್ ಚೇಂಜ್ ದಟ್ ಪರ್ಸನ್, ಐ ವಿಲ್ ಚೇಂಜ್ ದಿಸ್ ಪರ್ಸನ್, ನಾನು ಇವನನ್ನ ಸರಿ ಮಾಡ್ತೀನಿ. ಲೈಕ್ ಐ ಗಿವ್ ಹಿಮ್ ಸೋ ಮಚ್ ಲವ್ that he'll be a good person or he will change. ಆ್ಯಂಡ್ ನನಗೆ ಅವನು ಅದೇ ಥರ ಪ್ರೀತಿ ಮಾಡ್ತಾನೆ, ಈ ಥರ ಲೈಫ್ ಸ್ಟೈಲ್ ಎಲ್ಲ ಬಿಟ್ಬಿಡ್ತಾನೆ, ಒಳ್ಳೆಯವನಾಗ್ತಾನೆ, ಟಿಪಿಕಲಿ ಒಳ್ಳೆಯವನಾಗ್ತಾನೆ ಅನ್ನೋ ಡೆಫಿನೇಷನಲ್ಲಿ ಇರ್ತೀವಿ. ಬಟ್ ಅಗೇನ್ ದ ಟ್ರೂತ್ ಇಸ್, ನೀವು ಯಾರನ್ನೇ ಲವ್ ಮಾಡಿದ್ರು, ಯು ಶುಡ್ ನಾಟ್ ಎಕ್ಸ್ಪೆಕ್ಟ್ ಎನಿಥಿಂಗ್ ಫ್ರಮ್ ದಟ್ ಪರ್ಸನ್. ಲವ್ ಇಸ್ ಅನ್ ಎಮೋಷನ್. ಆ್ಯಂಡ್ ನೀವು ಒಬ್ಬ ವ್ಯಕ್ತಿಗೆ ಅಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ ಅಂದರೆ, ಆ ವ್ಯಕ್ತಿ ವಾಪಸ್ ಇನ್ ರಿಟರ್ನ್ ನಮಗೆ ಪ್ರೀತಿ ಮಾಡಲೇಬೇಕು ಅನ್ನೋದು ನಾವು ಎಕ್ಸ್ಪೆಕ್ಟ್ ಮಾಡೋದೇ ತಪ್ಪು. ಯಾಕಂದರೆ ಐ ಫೀಲ್ ಲೈಕ್ ದಟ್ ಈಸ್ ವೇರ್ ಮೋಸ್ಟ್ ಆಫ್ ದ ರಿಲೇಷನ್ಶಿಪ್ಸ್ ಗೋ ರಾಂಗ್, ಆಯಿತಾ. ಸೊ ಜನರಲಿ ನಾನು ನೋಡಿರೋದು ಹೇಗೆ ಅಂದರೆ, ಒಂದು ಹುಡುಗಿ ಶಿ ಮೇಕ್ಸ್ ದ ಬಾಯ್ ಹರ್ ಎಂಟೈರ್ ವರ್ಲ್ಡ್. ಎಲ್ಲ ಬಿಟ್ಬಿಟ್ಟು ಇವನೊಬ್ಬನೇ ನನ್ನ ಲೈಫಲ್ಲಿರೋದು, ಫ್ರೆಂಡ್ಸ್ ಬಿಟ್ಟು, ಫ್ಯಾಮಿಲಿ ಬಿಟ್ಟು, ಬರೀ ಇವನ್ನೇ. ಎಲ್ಲಿ ಆಚೆ ಹೋಗ್ಬೇಕಂದ್ರೂ, ಊಟ ಮಾಡ್ಬೇಕಂದ್ರೂ, ಏನೇ ಮಾಡ್ಬೇಕು ಅಂದ್ರೂ ಇಟ್ ಇಸ್ ಜಸ್ಟ್ ದಿಸ್ ಬಾಯ್. ಆ್ಯಂಡ್ ಆ ಹುಡುಗಿ ಏನು ಎಕ್ಸ್ಪೆಕ್ಟ್ ಮಾಡ್ತಾಳೆ ಅಂದರೆ, ಈ ಹುಡುಗನೂ ಹಂಗೆ ಇರಬೇಕು ಅಂತ. ಲೈಕ್ ಅವನು ಎಲ್ಲ ಬಿಟ್ಬಿಟ್ಟು, ನಾನು ಹೇಗಿದ್ದೀನಿ ಹಾಗೆ ನನ್ನ ಜೊತೆ ಇರಬೇಕು, ಬೇರೆ ಯಾರು ಬೇಡ, ಅವ್ನ ಲೈಫಲ್ಲಿ ನಾನು ಒಬ್ಳೇ ಇರಬೇಕು ಅಂತ. ಐ ಥಿಂಕ್ ಪ್ರೈಮರಿಲಿ ವಿ ಗೋ ರಾಂಗ್ ಹಿಯರ್. ಯಾಕಂದರೆ ಫಸ್ಟ್ ಆಫ್ ಆಲ್, ಬಯೋಕೆಮಿಸ್ಟ್ರಿ ನೋಡಿದ್ರೇ ಮೆನ್ ಆ್ಯಂಡ್ ವುಮೆನ್ ಆರ್ ಕಂಪ್ಲೀಟ್ಲಿ ಡಿಫ್ರೆಂಟ್, ಆಯಿತಾ. ಒಂದು ಹುಡುಗನ ಥಾಟ್ ಪ್ರೊಸೆಸ್ಸೇ ಬೇರೆ ಇರುತ್ತೆ, ಒಂದು ಹುಡುಗಿ ಥಾಟ್ ಪ್ರೊಸೆಸ್ಸೇ ಬೇರೆ ಇರುತ್ತೆ. ಆ್ಯಂಡ್ ಹುಡುಗರು ಏನಂದರೆ, ಹುಡುಗಿ ಸಿಗೋವರೆಗೂ ಅದು ಫುಲ್ ಎಫರ್ಟ್ಸ್ ಹಾಕ್ತಾರೆ, ಅದು ಎಕ್ಸೈಟ್ಮೆಂಟ್ ಅದೆಲ್ಲ, ಆಯಿತಾ. ಹುಡುಗಿಗೆ ಅವ್ರು ಆ ಎಫರ್ಟ್ ಹಾಕೋವರೆಗೂ ಶಿ ಲೈಕ್ ಹಾಂ. ಆ್ಯಂಡ್ ಒನ್ಸ್ ದಟ್ ಗರ್ಲ್ ಫಾಲ್ಸ್ ಇನ್ ಲವ್ ವಿತ್ ದ ಬಾಯ್, ಆ ಹುಡುಗ ಇಷ್ಟ ಆದ್ಮೇಲೆ ಶುರು ಆದಮೇಲೆ ಆ ಹುಡುಗ he just takes her for granted and stops doing all of those things. But at this point, a hudgi, she's so deeply in love with that guy that she's okay with all of those things. But fight happens when she wants him to continue doing the same things. But that is not possible. And ನೀವು ಪ್ರಾಕ್ಟಿಕಲಿ ಯೋಚನೆ ಮಾಡಿದ್ರೆ, ನಾವು ಇದನ್ನ ಬಿಹೇವಿಯರಲ್ ಚೇಂಜ್ ಅಂತೀವಿ, ಆಯಿತಾ. ಏನಂದರೆ, ಒಂದು ಸರ್ಟನ್ ಆಸ್ಪೆಕ್ಟ್ ಇಟ್ಕೊಂಡು ನಾವು ಬೆಳ್ಕೊಂಡು ಬಂದಿರ್ತೀವಿ, ಸ್ಪೆಷಲಿ ಬಿಕಾಸ್ ಆಫ್ ಮೂವೀಸ್. ಈ ಮೂವೀಸಲ್ಲಿರೋದು ಆಬ್ವಿಯಸ್ಲಿ ಇಟ್ಸ್ ನಾಟ್ ಟ್ರೂ. ಲೈಕ್ ಇಫ್ ಐ ಆಮ್ ಸ್ಯಾಡ್, ಸಡನ್ಲಿ ದೆರ್ ಇಸ್ ನೋ ಬ್ಯಾಕ್ಗ್ರೌಂಡ್ ಸಾಂಗ್ ಕಮಿಂಗ್ ಆ್ಯಂಡ್ ಪ್ಲೇ ಆದರೆ ನನ್ನ ಫೋನಲ್ಲಿ ಪ್ಲೇ ಆಗಬೇಕು. ಆರ್ ಇಫ್ ಐ ಆಮ್ ಇನ್ ಲವ್, ದೆರ್ ಇಸ್ ನೋ ಬ್ಯಾಕ್ಗ್ರೌಂಡ್ ಲವ್ ಸಾಂಗ್. ನೋ, ಇಟ್ ಈಸ್ ಆಲ್ ಬುಲ್ಶಿಟ್. ಲೈಕ್ ಇಟ್ಸ್ ನಾಟ್ ಟ್ರೂ. ಇಟ್ಸ್ ವೆರಿ ಫಾರ್ ಫ್ರಮ್ ರಿಯಾಲಿಟಿ. ಸೊ ನಾವಿದು ಚಿಕ್ಕ ಸಣ್ಣ ವಿಷಯ
ನೀವು ಅರ್ಥ ಮಾಡ್ಕೊಂಡು ನಿಮ್ಮ ಲೈಫಲ್ಲಿ ಅಪ್ಲೈ ಮಾಡೋಕ್ಕೆ ಟ್ರೈ ಮಾಡಿದ್ರೆ ದಟ್ ಇಸ್ ವೈಸ್ ಕಾಲ್ ಇಸ್ ಅ ಬಿಹೇವಿಯರಲ್ ಚೇಂಜ್. ಯಾಕಂದರೆ ನಾವು ಸರ್ಟನ್ ಥಿಂಗ್ಸ್ನ ಇದು ಹಿಂಗೆ ಲೈಫ್ ಅಂತ ಅಂದ್ಕೊಂಡು ಬಂದ್ಬಿಟ್ಟಿರ್ತೀವಿ, ಬಟ್ ಇಟ್ಸ್ ನಾಟ್ ಲೈಕ್ ದ್ಯಾಟ್. ಸೊ ವೆನ್ ಯು ಸ್ಟಾಪ್ ಎಕ್ಸ್ಪೆಕ್ಟಿಂಗ್ ಫ್ರಮ್ ದಟ್ ಪರ್ಸನ್ ಆ್ಯಂಡ್ ಗಿವ್ ಲವ್ ಇನ್ ದ ಮೋಸ್ಟ್ ಪ್ಯೂರೆಸ್ಟ್ ಫಾರ್ಮ್, ಲೈಕ್ ಒಂದು ತಾಯಿ ಮತ್ತು ಒಂದು ಮಗು ಪ್ರೀತಿ. ಆ ತಾಯಿಯ ಮಗುಗೆ ಆ ಮಗು ಎಷ್ಟೇ ಕೆಟ್ಟವನಾಗಿರಲಿ, ಎಷ್ಟೇ ಒಳ್ಳೆಯವಳಾಗಿರಲಿ, ಏನೇ ಆಗಿರಲಿ, ಅನ್ಕಂಡೀಷ್ನಲ್ ಲವ್ ಆಯ್ತಾ ನನ್ನ ಮಗು ಅಂತ. ಐ ಆಮ್ ನಾಟ್ ಸೇಯಿಂಗ್ ದಟ್ ನೀವು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಅಂದರೆ ಅವ್ರು ತೊಗೊಂಡು ಇವಾಗ ಒಂದು ದೇರ್ ಅಗೇನ್ ವೆರಿ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಆಯ್ತಾ. ಒಂದು ವೆರಿ ಅಬ್ಯೂಸಿವ್ ರಿಲೇಷನ್ಶಿಪ್ ಇದೆ ಅಂತ ಅನ್ಕೊಳ್ಳಿ, ಆರ್ ದೇರ್ ಇಸ್ ಇನ್ಫಿಡೆಲಿಟಿ, ಮೋಸ ಮಾಡೋದು, ಚೀಟಿಂಗ್ ಇನ್ವಾಲ್ವ್ ಆಗಿದೆ, ಆ ಥರ ಎಕ್ಸ್ಟ್ರೀಮ್ ಕೇಸಸ್ ಇದೆ. ಐ ಆಮ್ ಡೆಫಿನೆಟ್ಲಿ ನಾಟ್ ಸೇಯಿಂಗ್ ದಟ್ ಡೋಂಟ್ ಗೋ ಆ್ಯಂಡ್ ಲವ್ ದಿಸ್ ಪರ್ಸನ್ without any expectation. No, wrong. Don't do that. What I'm saying is, in a very normal, basic, common day-to-day life, in your relationships, stop expecting things. Nobody is going to love you the way you want to be loved. A person is going to love you the way he knows how to love you. ಓಕೆ, ನಾನು ತುಂಬ ಇದ್ರ ಬಗ್ಗೆ ಬೇರೆ ಪಾಡ್ಕಾಸ್ಟ್ ಕೂಡ ಕೇಳಿದ್ದೀನಿ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಇಫ್ ಯು ವಾಂಟ್ ಟು ಲವ್ ಸಂಬಡಿ, see how they want to be loved and love them that way anta. So adu is expecting from an opposite person. But me as a person, naan khushi agirbeku, naan change agbekandre, I should stop expecting that from you, right? So these are like some small minute things that you need to work on. And girls, one important message for you enandre, not always a guy should plan for a date aita. Men also need to feel loved. Men also need to be appreciated. ನೀವು ಡೇಟ್ಸ್ ಪ್ಲಾನ್ ಮಾಡಿ, ನೀವು ಅವ್ರಿಗೆ ಆಚೆ ಕರ್ಕೊಂಡು ಹೋಗಿ, ಯು ಶವರ್ ದೆಮ್ ವಿತ್ ಗಿಫ್ಟ್ಸ್. ನೀವು ಕಾಂಪ್ಲಿಮೆಂಟ್ ಕೊಡಿ ಅವ್ರಿಗೆ. ಅವ್ರು ಮಾಡೋ ಸಣ್ಣ ವಿಷಯನ ಅಪ್ರಿಷಿಯೇಟ್ ಮಾಡೋಕ್ಕೆ ಟ್ರೈ ಮಾಡಿ. ಸಿ, ಇಫ್ ಯು ವಾಂಟ್ ಟು ಬಿ ಟ್ರೀಟೆಡ್ ಆಸ್ ಅ ಕ್ವೀನ್, ಅದು ತುಂಬ ಕ್ಲೀಶೆ ಆಯಿತಾ, ಸ್ವಲ್ಪ ಕ್ರಿಂಜಿನೂ ಅನ್ಸ್ಬೋದು. ಇಫ್ ಯು ವಾಂಟ್ ಟು ಬಿ ಟ್ರೀಟೆಡ್ ಆಸ್ ಅ ಕ್ವೀನ್, ದೆನ್ ಯು ಹ್ಯಾವ್ ಟು ಬಿ ವಿತ್ ಅ ಕಿಂಗ್. ಇಫ್ ಯು ಹ್ಯಾವ್ ಟು ಬಿ ವಿತ್ ಅ ಕಿಂಗ್, ಟ್ರೀಟ್ ಹಿಮ್ ಲೈಕ್ ಅ ಕಿಂಗ್. ನಿಮ್ಮ ಬಾಯ್ ಫ್ರೆಂಡ್ನ ಎಲ್ಲ ಫುಲ್ ಲೈಕ್ ಕೆಲಸದೊಂದು ಥರ ನೋಡಿಕೊಂಡು ಪಿಕಪ್ ಮಾಡು, ಡ್ರಾಪ್ ಮಾಡು, ಎಲ್ಲಿದ್ಯಾ, ವೇಟ್ ಮಾಡ್ತಾ ಇದ್ದೀನಿ, ಗೊತ್ತಾಗಲ್ವಾ, ಎಲ್ಲಿ ನನ್ನ ಬರ್ಡೇ ಸರ್ಪ್ರೈಸ್ ಗಿಫ್ಟ್ ಎಲ್ಲಿ ಅಂತ ಎಲ್ಲ ಮಾಡ್ಕೊಂಡಿದ್ರೆ, ಯು ಆರ್ ಸಕ್ಕಿಂಗ್ ಔಟ್ ದ ಎನರ್ಜಿ ಆಫ್ ದಟ್ ಪರ್ಸನ್. ಓಕೆ, ಲೈಕ್ ಇವನ್ ಬಾಯ್ಸ್ ನೀಡ್ ಟು ಬಿ ಲವ್ಡ್ ಆ್ಯಂಡ್ ಅಪ್ರಿಷಿಯೇಟೆಡ್ ಆ್ಯಂಡ್ ಟೇಕನ್ ಕೇರ್ ಆಫ್. ಇನ್ ಯಾವುದೇ ರಿಲೇಷನ್ಶಿಪ್ಪಲ್ಲಿ ಏನು ಗೊತ್ತಾ, 50-50 ಇಸ್ ವೆರಿ ಐಡಿಯಲ್. ಬಟ್ ಕೆಲವೊಂದು ಸರ್ತಿ ನೀವು ಲೋ ಆಗಿದ್ರೆ ಅವ್ರು 80% ಆಫ್ ದಿ ಎನರ್ಜಿ ಕೊಡ್ತಾರೆ. ಅವ್ರು ಲೋ ಆಗಿದ್ರೆ ಯು ಹ್ಯಾವ್ ಟು ಬಿ ದ ಪರ್ಸನ್ ಹೂ ಗಿವ್ಸ್ ದಟ್ 80% ಆಫ್ ಎನರ್ಜಿ ಟು ಫಾರ್ಮ್ ದಟ್ ಬ್ಯಾಲೆನ್ಸ್. ಆ ರಿಲೇಷನ್ಶಿಪ್ಪಲ್ಲಿ ನೀವು ಬ್ಯಾಲೆನ್ಸ್ ಇಟ್ಕೊಂಡೇ ಹೋಗ್ತಾ ಇರಬೇಕಂದ್ರೆ ಇಟ್ಸ್ ಆಲ್ವೇಸ್ ಲೈಕ್ ದೇರ್ ಇಸ್ ಎಕ್ಸ್ಚೇಂಜ್ ಆಫ್ ಎನರ್ಜಿ. ನೀವು ಯಾವಾಗಲೂ ಅವರೇ ಮಾಡ್ಬೇಕಂತ ಎಕ್ಸ್ಪೆಕ್ಟ್ ಮಾಡ್ಕೊಂಡಿದ್ರೆ ಯು ಆರ್ ನೆವರ್ ಗೋಯಿಂಗ್ ಟು ಬಿ ಹ್ಯಾಪಿ ಅಂಡ್ ಇಟ್ಸ್ ನೆವರ್ ಗೋಯಿಂಗ್ ಟು ವರ್ಕ್ ಔಟ್ ವಿತ್ ಎನಿಬಡಿ. ಬೀಟ್ ವಿತ್ ದ ರೈಟ್ ಪರ್ಸನ್ ಆಲ್ಸೋ ಇಟ್ ವಿಲ್ ನೆವರ್ ವರ್ಕ್ ಔಟ್ ವಿತ್ ಎನಿಬಡಿ. ಇನ್ನೊಂದು ನೋಷನ್ ಏನಂದರೆ, ದ ಪರ್ಫೆಕ್ಟ್ ಒನ್. ದೇರ್ ಇಸ್ ನೋ ಸಚ್ ಥಿಂಗ್ ಆಸ್ ಪರ್ಫೆಕ್ಟ್ ಒನ್. ಟ್ರಸ್ಟ್ ಮೀ, ಬಿಲೀವ್ ಮೀ, ಬಟ್ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ದ ರೈಟ್ ಒನ್. ಆ್ಯಂಡ್ ಆ ರೈಟ್ ವ್ಯಕ್ತಿ ಆದಷ್ಟು ನಿಮಗೋಸ್ಕರ ಪರ್ಫೆಕ್ಟಾಗಿರೋಕ್ಕೆ ಟ್ರೈ ಮಾಡ್ತಾರೆ, ಫಾರ್ ಶೋರ್. ಇವಾಗ ಇಫ್ ಐ ಲವ್ ಸಂಬಡಿ, ಅವ್ರಿಗೆ ಯಾವ ಕಲರ್ ಇಷ್ಟ, ತಿನ್ನೋಕ್ಕೇನು ಇಷ್ಟ, ನೋಡೋಕ್ಕೇನು ಇಷ್ಟ, ಅದೆಲ್ಲ ತಿಳ್ಕೊಂಡು ಐ ಆಲ್ಸೋ ಟ್ರೈ ಟು ಮ್ಯಾಚ್ ವಿತ್ ದ್ಯಾಟ್, ಲೈಕ್ ಇದು ನೋಡೋಣ, ಅವ್ರಿಗೆ ಇದಿಷ್ಟ, ಅವ್ರಿಗೆ ಇದಿಷ್ಟ ಅಂತ. ಸೊ ಇಫ್ ಐ ಆಮ್ ದ ರೈಟ್ ಪರ್ಸನ್ ಫಾರ್ ಹಿಮ್, ನಾನು ಟ್ರೈ ಮಾಡ್ತೀನಿ. ಐ ಆಮ್ ನಾಟ್ ಪರ್ಫೆಕ್ಟ್, ಡೆಫಿನೆಟ್ಲಿ ನಾಟ್ ಪರ್ಫೆಕ್ಟ್ ಆಯಿತಾ. ಲೈಕ್ ಆ್ಯಂಡ್ ಫಿಸಿಕಲ್ ಅಪಿಯರೆನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಐ ಡೋಂಟ್ ಇವನ್ ನೋ ವಾಟ್ ಟು ಸೇ, ಬಿಕಾಸ್ ಲುಕ್ಸ್ ಡೋಂಟ್ ಲಾಸ್ಟ್. ಓಕೆ, ಎಲ್ಲರೂ ಹೇಳ್ತಾರೆ ಅದು ಇನಿಷಿಯಲ್ ಫಿಸಿಕಲ್ ಅಟ್ರಾಕ್ಷನ್ಗೋಸ್ಕರ ನೋಡೋಕ್ಕೆ ಚೆನ್ನಾಗಿರಬೇಕು ಅಂತ. ಐ ಹ್ಯಾವ್ ಅ ಲಿಟಲ್ ಡಿಫ್ರೆಂಟ್ ಟೇಕ್. ನೋಡೋಕ್ಕೆ ಚೆನ್ನಾಗಿದ್ರೆ ನಿಮ್ಮದು ಪ್ರೀ ವೆಡ್ಡಿಂಗ್ ಪಿಕ್ಚರ್ಸ್, ವೆಡ್ಡಿಂಗ್ ಪಿಕ್ಚರ್ಸ್, ಹನಿಮೂನ್ ಪಿಕ್ಚರ್ ಚೆನ್ನಾಗಿ ಬರುತ್ತೆ ಅಷ್ಟೇ. ನಿಮ್ಮ ಇನ್ಸ್ಟಾಗ್ರಾಮ್ ಚೆನ್ನಾಗಿ ಕಾಣುತ್ತೆ ಅಷ್ಟೇ. ಆಫ್ಟರ್ ದ್ಯಾಟ್ ಆ ವ್ಯಕ್ತಿ ಜೊತೆ ಯು ಹ್ಯಾವ್ ಟು ಲಿವ್ ವಿತ್ ದಟ್ ಪರ್ಸನ್ ಫಾರ್ ದ ರೆಸ್ಟ್ ಆಫ್ ಯುವರ್ ಲೈಫ್. ರಿಮೆಂಬರ್ ದಿಸ್, 20% ಆಫ್ ಯುವರ್ ಲೈಫ್ ನೀವು ನಿಮ್ಮ ಅಮ್ಮ ಅಪ್ಪ ಜೊತೆ ಇರ್ತೀರಾ. ಮಿಕ್ಕಿದ 80% ಆಫ್ ಯುವರ್ ಲೈಫ್ ಯು ಆರ್ ಸ್ಪೆಂಡಿಂಗ್ ವಿತ್ ದಟ್ ಪರ್ಸನ್, ವಿತ್ ದಟ್ ಪಾರ್ಟ್ನರ್. ಸೊ ಮೇಕ್ ಶ್ಯೂರ್ ದಟ್ ಯು ಪಿಕ್ a right partner, not just based on looks. I'm not saying ನೋಡಕ್ಕೆ ಚೆನ್ನಾಗಿದ್ರೆ ಪಕ್ಕಾ ಕೆಟ್ಟವನೇ ಆಗಿರ್ತಾನೆ, ಕೆಟ್ಟವಳು ಆಗುತ್ತೆ, ಡೆಫಿನೆಟ್ಲಿ ನಾಟ್ ದ್ಯಾಟ್. ಬಟ್ ದೆನ್ ನಿಮ್ಮ
ಇಂಟೆಲೆಕ್ಚುಯಲ್ ಲೆವೆಲಲ್ಲಿ ಮ್ಯಾಚ್ ಆಗಬೇಕು, ನಿಮ್ಮ ವೇವ್ ಲೆಂತ್ ಮ್ಯಾಚ್ ಆಗಬೇಕು, ವಾಟ್ ಯುರ್ ಸೇಯಿಂಗ್ ಡೇ ಟು ಡೇ ಬೇಸಿಸಲ್ಲಿ, ವಾಟ್ ಕೈಂಡ್ ಆಫ್ ಕಾನ್ವರ್ಸೇಷನ್ ದಟ್ ಯು ಹ್ಯಾವ್. If your interests don't match, fine, no problem. But respect each other's interest, respect each other's doings, ಅವ್ರೇನು ಮಾಡ್ತಾ ಇದ್ದಾರೆ and what you are doing. And ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನಂದರೆ, ಆ ವ್ಯಕ್ತಿಗೆ ಬೆಳೆಯೋಕ್ಕೆ ನೀವೊಂದು ಸೋರ್ಸ್ ಆಗಬೇಕು. ಲೈಕ್ that person to grow in a relationship, two individuals need to grow independently, and together in a relationship you have to grow. Okay, so ಒಬ್ರು ಬೆಳೀತಾ ಇದ್ದಾರೆ ಅಂದರೆ ಯು ಹ್ಯಾವ್ ಟು ಬಿ ದ ಸೋರ್ಸ್ ಟು ಪುಷ್ ದಟ್ ಪರ್ಸನ್. ಸಿಮಿಲರ್ಲಿ ನೀವು ನಿಮ್ಮ ಆಸ್ ಎ ಇಂಡಿವಿಜುವಲ್ ನೀವು ಬೆಳೀತಾ ಇರಬೇಕಾದ್ರೆ ದೇ ಹ್ಯಾವ್ ಟು ಬಿ ದಟ್ ಎನರ್ಜಿ ಹೂ ಪುಷಸ್ ಯು, ಇಸ್ ವೆರಿ ಕಾನ್ಫಿಡೆಂಟ್ ಅಂಡ್ ಈಸ್ ಲೈಕ್ ಯಾ ಯು ಕ್ಯಾನ್ ಡೂ ಇಟ್, ಯುವರ್ ಪರ್ಸನಲ್ ಚಿಯರ್ ಲೀಡರ್. ಲೈಕ್ ಇಟ್ ಹ್ಯಾಸ್ ಟು ಬಿ ಲೈಕ್ ದಟ್. ಇನ್ನು ಕೆಲವು ರಿಲೇಷನ್ಶಿಪ್ಪಲ್ಲಿ ಏನಾಗುತ್ತೆ ಅಂದರೆ ಇನ್ಸೆಕ್ಯೂರಿಟೀಸ್ ಆರ್ ವೆರಿ ಹೈ. ಆಯಿತಾ, ಅರ್ಥ ಆಗುತ್ತೆ. ಐ ಆಲ್ಸೋ ಬಿನ್ ಇನ್ ಅ ರಿಲೇಷನ್ಶಿಪ್ ವೇರ್ ಇನ್ಸೆಕ್ಯೂರಿಟೀಸ್ ಹವ್ ಬಿನ್ ವೆರಿ ಹೈ. ಆ್ಯಂಡ್ ತುಂಬ ನಾನು ಇದ್ರ ಬಗ್ಗೆ ಯೋಚನೆ ಮಾಡಿದೆ, ಯಾಕೆ ಎಲ್ಲರ ಜೊತೆ ಹಿಂಗಿರಲ್ಲ, ಅದು ಒಂದು ವ್ಯಕ್ತಿ ಜೊತೆ ಯಾಕೆ, ಅದು ಒಬ್ಬರ ಜೊತೆ ಯಾಕೆ ಅಂತ. ಆ್ಯಂಡ್ ಐ ರಿಯಲೈಸ್ ದಟ್ ಈಸ್ ಬಿಕಾಸ್ ಆಫ್ ಟ್ರಸ್ಟ್. ಆ್ಯಂಡ್ ಬೇಸಿಕ್ ಟ್ರಸ್ಟ್ ಬಿಲ್ಡ್ ಆಗಿರಲ್ಲ, ಇಲ್ಲಾಂದರೆ ಆ ಟ್ರಸ್ಟ್ನ ಯಾರೋ ಮುರಿದ್ಬಿಟ್ಟಿರ್ತಾರೆ. ಸೊ ನೀವು ಇವಾಗ ಅವ್ರು ನಿಮ್ಮ ಜೊತೆ ಮಾತಾಡ್ತಾ ಇಲ್ಲ ಅಂದರೆ, ಒಂದು ಫುಲ್ ದಿನ ಆಯಿತು, ಬೆಳಗ್ಗೆಯಿಂದ ಟೆಕ್ಸ್ಟ್ ಮಾಡಿಲ್ಲ, ಓ ಏನು ಮಾಡ್ತಾ ಇದ್ದಾನೆ, ಎಲ್ಲೋಗಿದ್ದಾನೆ, ಯಾರ ಜೊತೆ ಇದ್ದಾನೆ, ಓ ಶಿಟ್, ಲೈಕ್ ವಾಟ್ ಇಫ್ ಈಸ್ ಚೀಟಿಂಗ್ ಆನ್ ಮೀ, ವಾಟ್ ಇಫ್ ಈಸ್ ವಿತ್ ಸಂಬಡಿ ಎಲ್ಸ್ ಅನ್ನೋದೆಲ್ಲ ಆಗುತ್ತೆ. ಐ ಜಸ್ಟ್ ಹ್ಯಾವ್ ಒನ್ ಸ್ಮಾಲ್ ಅಡ್ವೈಸ್ ಟು ಅ ಪರ್ಸನ್ ಹೂ ಇಸ್ ಡೇಟಿಂಗ್ ಸಂಬಡಿ ಹೂ ಇಸ್ ಇನ್ಸೆಕ್ಯೂರ್. ಪ್ಲೀಸ್ ಸಿಟ್ ಆ್ಯಂಡ್ ಕಮ್ಯುನಿಕೇಟ್. ಪ್ಲೀಸ್ ಸಿಟ್ ಆ್ಯಂಡ್ ಟಾಕ್ ಟು ದೆಮ್. ನಾನು ತುಂಬ ಸತಿ ನೋಡಿದ್ದೀನಿ, ಒಂದು ಹುಡುಗಿ ಅಕಸ್ಮಾತ್ ಇನ್ಸೆಕ್ಯೂರ್ ಆಗಿ ಇಫ್ ಶಿ ಇಸ್ ಟ್ರೈಂಗ್ ಟು ಟಾಕ್ ಟು ದ ಗೈ, ಆ ಹುಡುಗ ಕೋಪ ಮಾಡಿ ಹಿ ಜಸ್ಟ್ ಶಟ್ಸ್ ಇರ್ ಡೌನ್, ಬ್ಲಾಕ್ಸ್ ಇರ್ ಆರ್ ಲೀವ್ಸ್ ಇರ್ ಅಟ್ ಇಟ್, ಆ್ಯಂಡ್ ಆ ಕಮ್ಯುನಿಕೇಷನೇ ಆಗಲ್ಲ. ನೀವು ಈ ಥರ ಮಾಡೋಕ್ಕೆ ಹೋದರೆ ಅದು ಇನ್ಸೆಕ್ಯೂರಿಟೀಸ್ ಬಿಕಮ್ಸ್ ಇವನ್ ವರ್ಸ್, ಆ್ಯಂಡ್ ಇಟ್ ಬಿಕಮ್ಸ್ ಅ ಲಿವಿಂಗ್ ನೈಟ್ ಮೇರ್ ಟು ಬಿ ಇನ್ ದಟ್ ರಿಲೇಷನ್ಶಿಪ್. ಆಯಿತಾ, ಯಾಕಾದರೂ ಇವ್ರ ಜೊತೆ ಇದೀನೋ, ಯಾಕಾದರೂ ಇವ್ರ ಜೊತೆ ಇದೀನೋ ಅಂತ ಅನ್ಸ್ಬಿಡುತ್ತೆ. ಬಟ್ ಒನ್ಸ್ ಯು ಸ್ಟಾರ್ಟ್ ಕಮ್ಯುನಿಕೇಟಿಂಗ್, ಏನಾಗುತ್ತೆ ಅಂದರೆ ಆ ವ್ಯಕ್ತಿಗೆ ವಾಟ್ ಇಸ್ ಮೇಕಿಂಗ್ ದಟ್ ಪರ್ಸನ್ ಇನ್ಸೆಕ್ಯೂರ್, ವಾಟ್ ಇಸ್ ಮೇಕಿಂಗ್ ಯು ಇನ್ಸೆಕ್ಯೂರ್ ಅಂತ ಗೊತ್ತಾಗುತ್ತೆ. ಆ್ಯಂಡ್ ದ ಲೀಸ್ಟ್ ಯು ಕ್ಯಾನ್ ಡೂ ಇಸ್ reassure that person, tell no this is it, explain ಇಲ್ಲ ಹಿಂಗಿದೆ, ಇಲ್ಲಿದ್ದೆ, ಇದು ಮಾಡ್ತಾ ಇದೆ ಅದಕ್ಕೆ. ಸಿ ಅಗೇನ್ ಇನ್ಸೆಕ್ಯೂರಿಟಿ ಇಸ್ ಡಿಫ್ರೆಂಟ್ ಇನ್ ಬೀಯಿಂಗ್ ಪೊಸೆಸಿವ್ ಇಸ್ ಡಿಫ್ರೆಂಟ್. ಆಯಿತಾ, ತುಂಬ ನಾ ಹೇಳ್ದಂಗೆ ಇಟ್ಸ್ ಅ ವೆರಿ ವಾಸ್ಟ್ ಟಾಪಿಕ್. ಬಟ್ ಐ ಆಮ್ ಸ್ಟಿಕಿಂಗ್ ಟು ವೆರಿ ಸ್ಮಾಲ್ ಥಿಂಗ್ಸ್. ಲೈಕ್ ಇಫ್ ಯು ಟಾಕಿಂಗ್ ಅಬೌಟ್ ಇನ್ಸೆಕ್ಯೂರಿಟಿ ಫಾರ್ ನೌ, you have to make sure that you be with that person and explain and make them feel better about it. And trust me, down the line our insecurities kuda kammi aagta hogutte as the trust starts building up. Okay, so trust is the most important thing in a relationship, and idar jothe honesty is again the most important thing. Aita, I understand, like tumba hudugur yak nija helalla andre aur hudugir tumba over react ಮಾಡ್ತಾರೆ hange hinge anta ella ankondo. But again, if you are in a healthy, mature relationship, things like this don't happen. It doesn't really happen. And one request from my end to all of you is, in this beautiful world, create positivity and self-analysis ಮಾಡ್ಕೊಳ್ಳಿ, and try to be a little mature in a relationship. ನೀವು ಯಾರೋ ಒಂದು ವ್ಯಕ್ತಿ ಜೊತೆ ಇದ್ದೀರಾ ಅಂದರೆ try to deal with them in a more mature manner rather than just acting on your emotions. ಕೋಪ ಬಂತು, ಜಗಳ ಆಡೋದು, ಹೊಡಿಯೋದು, ಆ್ಯಂಡ್ ಬ್ಲಾಕ್ ಮಾಡೋದು, ಫುಲ್ ಲೈಕ್ ವೆರಿ ಇಂಟೆನ್ಸ್, ಆ ಥರ ಎಲ್ಲ ಮಾಡೋದು. ಟ್ರೈ ಟು ಬಿ ಅ ಲಿಟಲ್ ಮೆಚ್ಯೂರ್ ಆ್ಯಂಡ್ ಟಾಕ್ ಟು ದೆಮ್, ಬಿಕಾಸ್ ಡೂಡ್, ಐಲ್ ಟೆಲ್ ಯು ವಾಟ್, ಯುವರ್ ಪೇರೆಂಟ್ಸ್ ಹ್ಯಾವ್ ನಾಟ್ ಚೂಸನ್ ಯು. ಆಯಿತಾ, ಯು ವರ್ ದೇರ್, ದಟ್ಸ್ ವೈ ದೇ ಲವ್ ಯು. ನಿಮ್ಮ ತಂದೆ ತಾಯಿ ದೇ ಲವ್ ಯು ಅನ್ಕಂಡೀಷನಲಿ, ವಿಚ್ ಇಸ್ ಬ್ಯೂಟಿಫುಲ್. ಆ್ಯಂಡ್ so many people don't get to experience it, fine. But parents loving you unconditionally is a unsaid thing. ಮಾಡಲೇಬೇಕು. ಬಟ್ your life partner is choosing to love you. Like, understand the difference. ಇಷ್ಟೊಂದು ವ್ಯಕ್ತಿ, ಇಷ್ಟೊಂದು ಜನ ಮಧ್ಯ ಆ ವ್ಯಕ್ತಿ ನಿಮ್ಮನ್ನ ಚೂಸ್ ಮಾಡಿ if he's trying to love you, at bare minimum respect ಕೊಡಿ. Give that person benefit of the doubt. Respect that person. Don't expect so much. ಅವ್ರಿಗೆ ಅವ್ರ ಸ್ಪೇಸ್ ಕೊಡಿ. ಅವರು ಆಸ್ ಎ ಇಂಡಿವಿಜುವಲ್ ಬೆಳೆದ್ರೆ you will grow together in a relationship, and that is very important. See, falling in love is very easy, but staying in love is what is difficult. ಸೊ ನೀವು ಲವ್ವಲ್ಲಿ ಇರಬೇಕು ಅಂದರೆ, ಪ್ರೀತಿಯಲ್ಲಿ ಬೀಳೋದು ತುಂಬ ಈಸಿ. ಆಯಿತಾ, ಎಷ್ಟೊಂದು ಜನ ನೋಡಿದ ತಕ್ಷಣ 5 ಸೆಕೆಂಡಲ್ಲೇ ಲವ್ ಆಗೋಗ್ಬಿಡುತ್ತೆ.
that's not love. That is something else only. But ಸ್ಟೇಯಿಂಗ್ ಇನ್ ಲವ್, ಎಷ್ಟು ವರ್ಷಗಳು ನೀವು ಜೊತೆಲೇ ಇರ್ತೀರಾ. ಎಷ್ಟೊಂದು ಸತಿ ನೀವು ಅಜ್ಜಿ ತಾತ ಎಲ್ಲ ನೋಡ್ತೀರಾ, ಕೈ ಇಟ್ಕೊಂಡು ನಡ್ಕೊಂಡು ಹೋಗ್ತಾ ಇರ್ತಾರೆ ಆ್ಯಂಡ್ ಆಲ್, ರೈಟ್? ಆ್ಯಂಡ್ ಫಾರ್ ದೆಮ್ ಟು ಸ್ಟೇ ಇನ್ ಲವ್, ಮೋರ್ ದೆನ್ ಲವ್, ಐ ಫೀಲ್ ಲೈಕ್ ಇಟ್ ಇಸ್ ಕಂಪ್ಯಾನಿಯನ್ಶಿಪ್. ಯಾಕೆ ಅಂದರೆ ಒಂದು ರಿಲೇಷನ್ಶಿಪ್ಪಲ್ಲಿ 1 ವರ್ಷ 2 ವರ್ಷವರೆಗೂ ನೀವು ಕತೆಗಳು ಹೇಳ್ತೀರಾ, ಆಯಿತಾ? ನನ್ನ ಲೈಫಲ್ಲಿ ಇದಾಗಿತ್ತು, ನಾನು ಚಿಕ್ಕವಳಿದ್ದಾಗ ಇದಾಗಿದೆ, ಅದು ನಿಮ್ಮ ಫೇವ್ರೆಟ್ ಕಲರ್ಗಳೆಲ್ಲ ಹೇಳ್ಬಿಡ್ತೀರಾ, ಫೇವ್ರೆಟ್ ಮೂವಿ ಎಲ್ಲ, ಎವ್ರಿಥಿಂಗ್ ಇಸ್ ಸೆಡ್ ಆ್ಯಂಡ್ ಡನ್. ಅದು 1 ವರ್ಷ ಆದಮೇಲೆ ಇನ್ನೂ ಎಷ್ಟು ಮಾತಾಡ್ತೀರಾ? ವಾಟ್ ಈಸ್ ದೇರ್ ಟು ಸ್ಪೀಕ್? ಸೊ ಇವತ್ತೇನಾಯಿತು ಅಂತ ಮಾತಾಡ್ಬೋದು, ನಾಳೆ ಏನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ ಅಂತ ಮಾತಾಡ್ಬೋದು, ಬಟ್ ದೇರ್ ಇಸ್ ನಥಿಂಗ್ ಮಚ್ ಟು ಕಮ್ಯುನಿಕೇಟ್, ಓಕೆ? ಸೊ ಹೌ ಡು ಯು ಕೀಪ್ ದ ರಿಲೇಷನ್ಶಿಪ್ ಅಲೈವ್? Put in the smallest efforts. Get chocolates. Put their favorite music. Cook their favorite food. Even for boys. Like boys, you also put the effort. Bari ಹುಡುಗಿನ ನಿಮಗೋಸ್ಕರ ಅಡುಗೆ ಮಾಡಿ ನಿಮ್ಮ ಫೇವ್ರೆಟ್ ಫುಡ್ ತರಬೇಕಂತ ಇಲ್ಲ. You also put the effort. And all these small things matter so much, and it makes the world so beautiful. So my only request to all you people is, don't give up on love so easily. ಯಾಕಂದರೆ at the end of the day, ನೀವು ಅಷ್ಟು ಕಷ್ಟಪಟ್ಟು ಕೆಲಸ ಮಾಡಿ ವಾಪಸ್ ಮನೆಗೆ ಬಂದಾಗ, all you want to do is just be with that person, be with the love of your life.